ನಮಸ್ಕಾರ ಸ್ನೇಹಿತರೆ. ಇವತ್ತ ನಾನು ಒಂದು ಬಹುಮುಖ್ಯವಾದಂಥ ವಿಷಯನ ಚರ್ಚೆ ಮಾಡ್ತಾ ಇದ್ದೀನಿ. ಉಪನ್ಯಾಸಕ ಇದ್ದೀವಿ, ಸಂಶೋಧನೆ ಮಾಡ್ತೀವಿ, ಲೇಖನಗಳು ಬರಿತೀವಿ, ಮಹಾಪ್ರಬಂಧಗಳನ್ನು ಬರಿತೀವಿ. ಈ ರೀತಿ ಬರೆಯೋ ಸಂದರ್ಭದಲ್ಲಿ ನಮ್ಮ ಪುಸ್ತಕಗಳಲ್ಲಿ, ಸಂಶೋಧನೆ ಲೇಖನಗಳಲ್ಲಿ, ಪ್ರಬಂಧಗಳಲ್ಲಿ, ಮಹಾಪ್ರಬಂಧಗಳಲ್ಲಿ ಆಲ್ರೆಡಿ ಬೇರೆ ಲೇಖಕರು, ಸಂಶೋಧಕರು ಬರೆದಂಥ ಅಂಶಗಳನ್ನ ನಮ್ಮ ಪುಸ್ತಕದಲ್ಲಿ ಸೇರಿಸ್ಕೊಳ್ಳುವಂತ ಹಲವಾರು ಪರಿಸ್ಥಿತಿಗಳು ಬರ್ತಾವೆ. ಅಂತ ಸಂದರ್ಭದಲ್ಲಿ ಬೇರೆ ಲೇಖಕರು ಬರೆದಂತ ಅಂಶಗಳನ್ನ, ನುಡಿಗಟ್ಟುಗಳನ್ನ, ಪ್ಯಾರಾಗ್ರಾಫ್ಗಳನ್ನ, ವ್ಯಾಖ್ಯಾನಗಳನ್ನ ನಾವು ನಮ್ಮ ಲೇಖನಗಳಲ್ಲಿ, ಪುಸ್ತಕಗಳಲ್ಲಿ ಮತ್ತೆ ಪ್ರಬಂಧಗಳಲ್ಲಿ, ಮಹಾಪ್ರಬಂಧಗಳಲ್ಲಿ ಬಳಸದಿದ್ರೆ, ಒಂದ್ ವೇಳೆ ನಾವು ಬಳಸಿದ್ದೆ ಆದರೆ ಅದು ಕೃತಿ ಚೌರ್ಯ ಅಂತ ಅನ್ನಿಸ್ಕೋತದೆ. ಈ ರೀತಿ ನಮ್ಮ ಲೇಖನದಲ್ಲಿ ಅವುಗಳನ್ನು ಬಳಸ್ಕೊಂಡಿರ್ಬೇಕು ಮತ್ತು ಕೃತಿ ಚೌರ್ಯ ಅನ್ನಿಸ್ಕೋಬೇಕು. ನಾವೇನ್ ಮಾಡ್ಬೇಕು ಅಂತಂದ್ರೆ ಸೈಟೇಷನ್ಸ್, ಉಲ್ಲೇಖಗಳನ್ನ ಮೆನ್ಷನ್ ಮಾಡಬೇಕು. ಅಂದ್ರೆ ನೀವು ಯಾವ ಪುಸ್ತಕದ, ಯಾವ ಮ್ಯಾಗಝಿನ್ ಅಂಶಗಳನ್ನು ತಗೊಂಡಿದ್ದೀರಿ ಅನ್ನೋದನ್ನ ಬರೀಬೇಕಾಗತ್ತೆ. ಇದಕ್ಕೆ ನಾವೇನಂತೀವಿ, ಉಲ್ಲೇಖಗಳು ಅಂತ ಕರಿತೀವಿ. ಉಲ್ಲೇಖದ ಒಂದು ಸರಳ ಡೆಫಿನೇಷನ್ ಅಂತಂದ್ರೆ ಸಂಶೋಧನೆ, ಲೇಖನ, ಪ್ರಬಂಧ ಅಥವಾ ಪುಸ್ತಕದಲ್ಲಿ ಬಳಸಿರುವ ಮಾಹಿತಿಯ ಮೂಲವನ್ನು ಸೂಚಿಸುವಂತ ವಿಧಾನಕ್ಕೆ ನಾವು ಉಲ್ಲೇಖ ಅಂತೇಳಿ ಕರಿತೀವಿ. ಇನ್ನ ಉಲ್ಲೇಖ ಯಾಕೆ ಮಾಡಬೇಕು, ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಇತರರ ಆಲೋಚನೆಗಳು, ಮಾತುಗಳು, ಆಧಾರಗಳು, ಉಲ್ಲೇಖಗಳು, ಡಾಟಾಗಳು ಇತ್ಯಾದಿಗಳನ್ನು ನಿಖರವಾಗಿ ಗುರುತಿಸಿ ದಾಖಲಿಸುವಂತ ಒಂದು ಪ್ರಕ್ರಿಯೆ ಏನಾಗಿರ್ತದ, ಉಲ್ಲೇಖ ಆಗಿರ್ತದ. ಓಕೆ, ಈಗ ಉಲ್ಲೇಖದ ಅಗತ್ಯತೆ ಏನದ, ನಾವು ಯಾಕೆ ಉಲ್ಲೇಖಗಳನ್ನ ಮಾಡಬೇಕು ಅಂತಂದ್ರೆ, ನೋಡ್ರಿ, ಈಗ ನಾವು ನಮ್ಮ ಹೊಸ ಸಂಶೋಧನೆಯಲ್ಲಿ, ಸಂಶೋಧನಾ ಪ್ರಬಂಧಗಳಲ್ಲಿ, ಸಂಶೋಧನಾ ಲೇಖನಗಳಲ್ಲಿ, ಪುಸ್ತಕಗಳಲ್ಲಿ ಅಥವಾ ಯಾವುದೇ ಒಂದು ಪುಸ್ತಕದ ಚಾಪ್ಟರ್ಸ್ಗಳಲ್ಲಿ ಆಲ್ರೆಡಿ ಮಾಡಿದಂಥ ಕೆಲಸಗಳನ್ನ ನಾವು, ಮಾಹಿತಿಗಳನ್ನ, ಕೊಟೇಶನ್ಸ್ಗಳನ್ನ, ಇನ್ಫಾರ್ಮೇಶನ್ಸ್ಗಳನ್ನ ನಾವು ಹಾಕ್ತೀವಿ. ಆಗ ಹಾಕಿದಾದ್ನಾಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಉಲ್ಲೇಖಗಳನ್ನ ಮೆನ್ಷನ್ ಮಾಡಬೇಕು. ಉಲ್ಲೇಖದ ಮುಖ್ಯ ಒಂದು ಅಗತ್ಯತೆ ಏನು ಅಂತಂದ್ರೆ, ನಮ್ಮ ಲೇಖನದಲ್ಲಿರುವಂತ ಅಂಶಗಳ ಮೂಲ ಲೇಖಕರಿಗೆ ಗೌರವ ಕೊಡ್ಲಿಕ್ಕೆ ನಾವು ಉಲ್ಲೇಖಗಳನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಎರಡನೇದು, ನಮ್ಮ ಲೇಖನಗಳು, ಪುಸ್ತಕಗಳು, ಮಹಾಪ್ರಬಂಧಗಳು ಅಥವಾ ಪ್ರಬಂಧಗಳಲ್ಲಿ ನಾವು ಬೇರೆಯವ್ರು ಮಾಡಿದಂಥ ವರ್ಕ್ಗಳನ್ನ, ಬೇರೆಯವರ ಮಾಹಿತಿಯನ್ನ, ಬೇರೆಯವರ ಸಂಶೋಧನಾ ಅಂಶಗಳನ್ನ ನಮ್ಮ ಸಂಶೋಧನೆಗಳಲ್ಲಿ, ನಮ್ಮ ಪುಸ್ತಕಗಳೇ ಹಾಕೊಂಡಿದ್ದೆ ಆದ್ರೆ ಅದು ಕೃತಿ ಚೌರ್ಯ ಆಗತ್ತೆ, ಅದು ತಪ್ಪಾಗತ್ತೆ. ಹಾಗಾಗಿ ನಾವು ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ, ಎಲ್ಲೆಲ್ಲಿ ಅವರ ಅಂಶಗಳನ್ನು ಬಳಸ್ಕೊಂಡಿದ್ವೋ ಅಲ್ಲೆಲ್ಲಿ ನಾವೇನ್ ಮಾಡ್ಬೇಕು, ಉಲ್ಲೇಖಗಳನ್ನ ಮೆನ್ಷನ್ ಮಾಡ್ಬೇಕು. ಹಾಗೆ ಮಾಡೋದ್ರಿಂದ ಏನಾಗತ್ತೆ, ಕೃತಿ ಚೌರ್ಯ ಅನ್ನೋ ಒಂದು ಮಾತಿನಿಂದ ಕೂಡ ನಾವು ಹೊರಬರ್ಲಿಕ್ಕೆ ಸಾಧ್ಯ ಆಗತ್ತೆ, ಅದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನು ಮೂರನೇದು, ನಾವು ಏನಾದ್ರು ಸಂಶೋಧನೆ ಮಾಡಿದ್ರೆ, ಹೊಸ ಅಂಶಗಳನ್ನ ಬರೆದಿದ್ದೆ ಆದ್ರೆ ಆ ಹೊಸ ಅಂಶಗಳ ಅಥವಾ ಸಂಶೋಧನೆ ಪಾರದರ್ಶಕತೆ ಮತ್ತು ವೈಜ್ಞಾನಿಕತೆಯನ್ನು ಉಳಿಸ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಉಲ್ಲೇಖಗಳನ್ನ, ಸೈಟೇಷನ್ಸ್ಗಳನ್ನ ನಾವು ಮೆನ್ಷನ್ ಮಾಡ್ಬೇಕಾಗತ್ತೆ. ಮತ್ತೆ ನಾವು ಬರೆದಂತ ಪುಸ್ತಕಗಳಲ್ಲಿ ಏನಾದ್ರೂ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡ್ರೆ ಓದುಗರಿಗೆ ತೆಗೆದುಕೊಂಡಂತ ಮಾಹಿತಿ ಎಲ್ಲಿಂದ ತಗೊಂಡಿವಿ, ಆ ಮೂಲ ಮಾಹಿತಿ ಎಲ್ಲಿದು ಅಂತೇಳಿ ಹೇಳಲಿಕ್ಕೂ ಸಹಿತ ನಾವು ಹುಡುಕಾಡಿ ಅದನ್ನ ಬಳಸ್ಕೊಳ್ಳಿಗೂ ಸಹಿತ ನಾವು ಏನ್ ಮಾಡ್ಬೇಕಾಗ್ತದ, ಉಲ್ಲೇಖಗಳನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಸಂಶೋಧನೆಯ ನಂಬಿಕೆ ಮತ್ತು ವಿಶ್ವಾಸಾರ್ಹತೆಗಳನ್ನು ಹೆಚ್ಚಿಸ್ಲಿಕ್ಕೂ ಕೂಡ ನಾವು
ಉಲ್ಲೇಖಗಳನ್ನು ಮಾಡುತ್ತೆ. ಇದಿಷ್ಟು ಉಲ್ಲೇಖಗಳನ್ನು ನಾವು ಯಾಕೆ ಮಾಡಬೇಕು, ಬರಿಬೇಕು ಅಂತ ಅನ್ನೋದ್ರ ಬಗ್ಗೆ ನನ್ನದು ಅಗತ್ಯತೆ ಬಗ್ಗೆ ಹೇಳಿದ. ಇನ್ನು ಉಲ್ಲೇಖದ ವಿಧಾನಗಳೇನಪ್ಪ, ಹೆಂಗ್ ಉಲ್ಲೇಖಗಳನ್ನು ಮಾಡಬೇಕು, ನಾವು ಸೈಟೇಷನ್ಸ್ಗಳನ್ನು ಯಾವ ರೀತಿ ಬರಿಬೇಕು, ಅವುಗಳಲ್ಲಿ ಒಟ್ಟು ಅನೇಕ ವಿಧಾನಗಳಿದಾವೆ. ಅವುಗಳಲ್ಲಿ 3 ಮುಖ್ಯ ವಿಧಾನದ ಬಗ್ಗೆ ನಾನು ನಿಮಗೆ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಮೊದಲನೇದಾಗಿ APA ಸ್ಟೈಲ್, APA ವಿಧಾನ ಅಂತ ಕರೀತಾರೆ. ಎರಡನೇದಾಗಿ MLA ಸ್ಟೈಲ್, MLA ವಿಧಾನ ಅಂತ ಕರೀತಾರೆ. ಮೂರನೇದಾಗಿ ಚಿಕಾಗೋ ಸ್ಟೈಲ್ ಅಂತ ಕರೀತಾರೆ. ಇವು ಅಲ್ಲದೆ ಬೇರೆ ಬೇರೆ ಉಲ್ಲೇಖಗಳನ್ನು ಬರೆಯುವಂಥ ವಿಧಾನಗಳದಾವ. ಇವುಗಳಲ್ಲಿ 3 ಮುಖ್ಯ ವಿಧಾನಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಮೊದಲೇ ಉಲ್ಲೇಖದ ವಿಧಾನ ಅಂತಂದ್ರೆ APA ಸ್ಟೈಲ್ ಅಂತ ಕರೀತಾರೆ. ಇದು ಲಾಂಗ್ ಫಾರ್ಮ್ ಏನಂತಂದ್ರೆ ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್, ಅಂದ್ರೆ ಶಾರ್ಟ್ ಆಗಿ ನಾವು APA ವಿಧಾನ ಅಂತ ಕರಿತೀವಿ. ನೋಡ್ರಿ, ಜಸ್ಟ್ ನಾವು ಡಿಜಿಟಲ್ ಇರಾದಲ್ಲಿ ಇರೋದ್ರಿಂದ ಬರೀ ನಮ್ಮ ದೇಶದ, ನಮ್ಮ ರಾಜ್ಯದ ಪುಸ್ತಕಗಳನ್ನು ಮಾತ್ರ ನಾವು ಬಳಸಲ್ಲ. ಥ್ರೂಔಟ್ ವರ್ಲ್ಡ್ನಲ್ಲಿ ಕೂಡ ಅನೇಕ ಪುಸ್ತಕಗಳನ್ನು ನಾವು ಬಳಸಲಿಕ್ಕೆ ಸಾಧ್ಯ ಅದ. ಯಾಕಂತಂದ್ರೆ ಅನೇಕ ಪುಸ್ತಕಗಳು, ಮ್ಯಾಗಝಿನ್ಸ್ಗಳು ಇಂಟರ್ನೆಟ್ನಲ್ಲಿ, ಅಂತರ್ಜಾಲದಲ್ಲಿ ನಮಗೆ ಈಸಿಯಾಗಿ ನೋಡ್ಲಿಕ್ಕೆ ಸಿಗತ್ತೆ. ನೀವು ವಿಷಯನ್ನ, ಮಾಹಿತಿಯನ್ನ ಹಾರ್ಡ್ ಕಾಪಿಯಲ್ಲಿ ಇರುವಂಥ ಪುಸ್ತಕಗಳಿಂದಾದರೂ ತಗೊಳ್ರಿ, ಅಥವಾ ಇಂಟರ್ನೆಟ್ನಲ್ಲಾದರೂ ತಗೊಳ್ರಿ. ಎಲ್ಲಿ ತಗೊಂಡಿರ್ತೀರಿ ಅನ್ನೋದನ್ನು ಮೆನ್ಷನ್ ಮಾಡೋದು ಬಹಳ ಅವಶ್ಯಕ. ಸೈಟೇಷನ್ಸ್ಗಳನ್ನು ಮೆನ್ಷನ್ ಮಾಡೋದು ಬಹಳ ಅವಶ್ಯಕ. ಈಗ ಈ 3 ರೀತಿಯ ಸ್ಟೈಲ್ಸ್ಗಳಲ್ಲಿ ನಾವು ಯಾವ ರೀತಿ ಉಲ್ಲೇಖಗಳನ್ನು ಬರಿಬೇಕು ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ API ಸ್ಟೈಲನ್ನು, API ವಿಧಾನನ ಯಾವ್ಯಾವ ವಿಷಯಗಳನ್ನು ವಿಷಯಗಳಲ್ಲಿ ನಾವು ಇದನ್ನು ಮೆನ್ಷನ್ ಮಾಡ್ತೀವಿ ಸಾಮಾನ್ಯವಾಗಿ ಅಂತಂದ್ರೆ ಸಮಾಜ ವಿಜ್ಞಾನ, ಅಂದ್ರೆ ಸೋಷಲ್ ಸ್ಟಡೀಸ್ ಅಂತೀವಿ. ನಿಕಾಯ, ಸಮಾಜ ವಿಜ್ಞಾನದ ನಿಕಾಯ, ಅಲ್ಲಿ ಬರುವಂಥ ಎಲ್ಲ ವಿಷಯಗಳಲ್ಲಿ ಈ ರೀತಿ APA ಸ್ಟೈಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಉಲ್ಲೇಖಗಳನ್ನು ಮಾಡ್ತೀವಿ. ಮತ್ತು ಶಿಕ್ಷಣ, ಎಜುಕೇಷನ್ ಅಂತ ಕರಿತಾರಲ್ಲ, ಶಿಕ್ಷಣದ ವಿಷಯದಲ್ಲೂ ಕೂಡ ಉಲ್ಲೇಖಗಳನ್ನು APA ಸ್ಟೈಲ್ನಲ್ಲಿ ಬರೀತಾರೆ. ಮನೋವಿಜ್ಞಾನ ವಿಷಯದಲ್ಲೂ ಕೂಡ ನಾವು ಏನಾದರೂ ವಿಷಯಗಳನ್ನು, ಅಂಶಗಳನ್ನು, ಪ್ಯಾರಾಗ್ರಾಫ್ಗಳನ್ನು ಅಥವಾ ವ್ಯಾಖ್ಯೆಗಳನ್ನು ನಾವೇನಾದರೂ ತಗೊಂಡಿದ್ದೆ ಆದರೆ ಅವುಗಳನ್ನು APA ಸ್ಟೈಲ್ನಲ್ಲಿ ಬರಿತೀವಿ. ಇನ್ನು APA ಸ್ಟೈಲ್ ಬರಿಬೇಕಾದ್ರೆ ಅದರದೇ ಆದಂಥ ಒಂದು ಪರ್ಟಿಕ್ಯುಲರ್ ಫಾರ್ಮೆಟ್ ಅದ. ಆ ಫಾರ್ಮೆಟು ಏನು ಅಂತಂದರೆ, ಫಸ್ಟಿಗೆ ಲೇಖಕರ ಹೆಸರು, ಆಮೇಲೆ ಮೊದಲ ಅಕ್ಷರಗಳು, ನಾವು ಇನಿಷಿಯಲ್ ಅಂತ ಕರಿತೀವಲ್ಲ, ಇನಿಷಿಯಲ್ಸ್ಗಳು. ಅದಾದಮೇಲೆ ಪುಸ್ತಕ ಇದ್ದರೆ ಯಾವ ವರ್ಷ ಅದು ಪಬ್ಲಿಷ್ ಆಗ್ಯದ. ನೆಕ್ಸ್ಟ್ ಫುಲ್ ಸ್ಟಾಪ್ ಕೊಟ್ಟು ಪುಸ್ತಕದ ತಲೆಬರ ಬರೀಬೇಕು. ಅದಾದ ನಂತರ ಏನು ಬರೀಬೇಕು, ಪ್ರಕಾಶಕರ ಹೆಸರನ್ನು ಬರೀಬೇಕು. ಈಗ ಹೆಂಗ್ ಬರಿಬೇಕು, ಉಲ್ಲೇಖಗಳನ್ನು ಹೆಂಗ್ ಬರಿಬೇಕು ಅಂತಂದ್ರೆ ಅದರದೇ ಆದಂಥ ಕೆಲವೊಂದು ನಿಶ್ಚಿತವಾದಂಥ ಒಂದು ಫಾರ್ಮೆಟ್ ಅದ ಅಂತ ಹೇಳಿದೆ ನಿಮಗೆ. ಒಂದು ಉದಾಹರಣೆಗೆ ನೋಡ್ರಿ, ಪಾಟೀಲ್ R 2020 ಅಂತಂದ್ರೆ ಬುಕ್ ಪಬ್ಲಿಷ್ ಆಗಿದ್ದಂಥ ವರ್ಷ. ಆ ಬುಕ್ಕಿನ ಹೆಸರು ಎಜುಕೇಶನ್ ಇನ್ ಇಂಡಿಯಾ ಅಂತ. ಪಬ್ಲಿಷನ್ಸ್ ಅಪ್ ಅಂತಂದ್ರೆ ಸೇಜ್ ಅನ್ನೋರು ಪಬ್ಲಿಕೇಶನ್ಸ್. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡ್ರಿ, ಶರ್ಮಾ R ಮತ್ತೆ 9 ಅಂತಂದ್ರೆ ಆ ಪುಸ್ತಕ ಬಿಡುಗಡೆ ಆದಂಥ ವರ್ಷ. ಇಂಡಿಯನ್ ಕಲ್ಚರ್, ಲ್ಯಾಂಗ್ವೇಜಸ್ ಅಂಡ್ ಅಪರ್ಚುನಿಟೀಸ್ ಅನ್ನೋ ಒಂದು ಪುಸ್ತಕದ ಹೆಸರು ಯೂನಿವರ್ಸಿಟಿ ಪ್ರೆಸ್ನಿಂದ ಪಬ್ಲಿಷ್ ಆಗಿತ್ತು. ಒಂದು ವೇಳೆ ಯಾವುದೇ ಒಂದು ಪುಸ್ತಕ 2 ಲೇಖಕರು ಬರೆದಿದ್ರೆ ನಾವು ಸೈಟೇಷನ್ಸ್ಗಳನ್ನು ಯಾವ ರೀತಿ ಬರಿಬೇಕು, ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೀನಿ ನೋಡ್ರಿ. ಫಾರ್ ಎಕ್ಸಾಂಪಲ್, ಕುಮಾರ್ ಅಂತ ಬರೆದು, ಕಾಮ ಬರೆದು, ಎಸ್ ಇನಿಷಿಯಲ್ಗಳನ್ನು ಬರೆದು ಫುಲ್ ಸ್ಟಾಪ್ ಕೊಡಬೇಕು. ಅದಾದ ನಂತರ ಮತ್ತು ಅಂತೇಳಿ ಬರೀಬೇಕು. 2 ಲೇಖಕರಿದ್ರೆ ಮತ್ತು ಅಂತ ಬರೆದು ಇನ್ನೊಬ್ಬ ಲೇಖಕರ ಹೆಸರು ಮತ್ತು ಇನಿಷಿಯಲ್ಸ್ಗಳನ್ನು ಬರೀಬೇಕು. ಇದು ಆದ ನಂತರ ಬುಕ್ಕು ಪ್ರಕಟಣೆಗೊಂಡಂಥ ವರ್ಷ ಬರೀಬೇಕು.
ಯಾವ ವರ್ಷದ ಬುಕ್ ಪ್ರಕಟಣೆ ಆಗಿರ್ತದೆ ಆ ವರ್ಷ ಬರಿಬೇಕು. ಅದಾದ ನಂತರ ಬುಕ್ಕಿನ ಹೆಸರು ಬರಿಬೇಕು. ಯಾವುದು ನೀವು ಯಾವ ಪುಸ್ತಕನ ಯೂಸ್ ಮಾಡಿರ್ತೀರಿ ಆ ಪುಸ್ತಕದ ಹೆಸರನ್ನು ಬರಿಬೇಕು. ಅದಾದ ನಂತರ ಏನು ಬರಿಬೇಕು ಅಂತಂದರೆ ಪಬ್ಲಿಕೇಶನ್ಸ್ ಹೆಸರು ಬರೆದಿರಬೇಕು. ಪ್ಯಾಟರ್ನ್ ಯೂಸ್ ಮಾಡ್ಕೊಂಡು ನಾವು APS ಬರಿಬೇಕು. ಒಂದು ವೇಳೆ 3 ಲೇಖಕರಿದ್ದರೆ ಅಲ್ಲಿ ಹೆಂಗೆ ಬರಿಬೇಕು? ಪಾಟೀಲ್ ಎಸ್ ಅಂತ ಬರೆದು ಪುಲಿ ಸ್ಟಾಪ್ ಬರೆದು, ಆಮೇಲೆ ಗೌಡ ಕಾಮ ಅಂತ ಬರೆದು ಇನಿಷಿಯಲ್ಸ್ ಬರೆದು ಅಲ್ಲಿ ಮತ್ತು ಅಂತ ಹಚ್ಚಬೇಕು. 2 ಅಥವಾ 2ಕ್ಕಿಂತ ಹೆಚ್ಚು ಏನಾದರೂ ಲೇಖಕರಿದ್ದರೆ ಮತ್ತು ಅಂತೇಳಿ ಹಚ್ಬೇಕಾಗತ್ತೆ. 3 ಲೇಖಕರಿದ್ರೆ 4 ಲೇಖಕರಿದ್ರೆ 5 ಏನು ಮಾಡಬೇಕು? ಲಾಸ್ಟ್ ಬಟ್ ಒನ್, ಕೊನೆ ಲೇಖಕರಿದ್ದು ಮುಂಚೆ ಮತ್ತು ಇಂಗ್ಲೀಷ್ನಲ್ಲಿ ಆದರೆ ಐಂಡ್ ಅಂತ ಮೆನ್ಷನ್ ಮಾಡಬೇಕು. ಅದಾದ ನಂತರ ಬುಕ್ಕಿನ ವರ್ಷ ಬರಿಬೇಕು. ಅದಾದ ನಂತರ ರಿಸರ್ಚ್ ಮೆಥಡಾಲಜಿ ಇನ್ ಸೈನ್ಸಸ್ ಅಂತ ಬರೆದು ಅದು ಪಬ್ಲಿಕೇಶನ್ಸ್ ಬರಿತಾ ಹೋಗ್ಬೇಕು. ಪಬ್ಲಿಕೇಶನ್ಸ್ ಯಾರು ಅನ್ನೋದನ್ನು ಬರಿಬೇಕು. ಒಂದು ವೇಳೆ ಈಗ ಇದು APIನಲ್ಲಿ ಹೆಂಗೆ ಬರಿಬೇಕು, API ಸ್ಟೈಲ್ನಲ್ಲಿ ಹೆಂಗೆ ಬರಿಬೇಕು ಅನ್ನೋದು ಗೊತ್ತಾಯ್ತು. ಈಗ ಇನ್ನೊಂದು ರೀತಿಯಾದಂಥ ಸೈಟೇಷನ್ ಬರುವಂಥ ವಿಧಾನ ಭಾಳ ಫೇಮಸ್ ವಿಧಾನ. ಅದಕ್ಕೆ MLA ಸ್ಟೈಲ್ ಅಂತ ಕರೀತಾರೆ ಅಥವಾ MLA ವಿಧಾನ ಅಂತ ಕರೀತಾರೆ. ಇಲ್ಲೂ ಕೂಡ ಒಂದು ನಿಶ್ಚಿತವಾದಂಥ ಫಾರ್ಮೆಟ್ ಇರ್ತದೆ. ಆ ಫಾರ್ಮೆಟ್ನಲ್ಲಿ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ನೋಡ್ರಿ, ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. APIಗೂ MLAಗೂ ವ್ಯತ್ಯಾಸ ಸ್ವಲ್ಪ ಅದ. ನೋಡ್ರಿ, ಇದರ ಫಾರ್ಮೆಟ್ ಏನು ಅಂತಂದರೆ ಫಸ್ಟಿಗೆ ಲೇಖಕರ ಹೆಸರು ಬರಿಬೇಕು, ಪುಸ್ತಕದ ಶೀರ್ಷಿಕೆ ಬರಿಬೇಕು, ಯಾರು ಪ್ರಕಾಶಕರು ಅಂತ ಬರಿಬೇಕು, ಪ್ರಕಟಣೆಯಾದಂಥ ವರ್ಷ ಬರಿಬೇಕು. ಉದಾಹರಣೆಗೆ ಶ್ರೀನಿವಾಸ್ EN ಪುಲಿ ಸ್ಟಾಪ್ ಬರೆದು ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋದೊಂದು ಪುಸ್ತಕದ ಹೆಸರು. ಅದ್ರದ್ದು ಪಬ್ಲಿಷರ್ ಯಾರು ಅಂದರೆ ಅಕ್ಷರ ಪ್ರಕಾಶನ ಅಂತ. ಎಷ್ಟರಲ್ಲಿ ಪಬ್ಲಿಷ್ ಆಯಿತು? ಅದು 2015ರಲ್ಲಿ. ಈಗ APA ಮತ್ತು MLA ಸ್ಟೈಲ್ನಲ್ಲಿ ಮುಖ್ಯ ವ್ಯತ್ಯಾಸ ಏನು ಅಂತಂದರೆ ಪುಸ್ತಕ ಪಬ್ಲಿಷ್ ಆಗಿದ್ದ ವರ್ಷನ ಹೆಸರು ನಂತರ ಬ್ರಾಕೆಟ್ನಲ್ಲಿ ಅಲ್ಲಿ ಬರಿತೀವಿ APIನಲ್ಲಿ, ಬಟ್ ಇಲ್ಲಿ ಕೊನೆಗೆ ಬರಿಬೇಕಾಗತ್ತೆ. ರೈಟ್. ಈಗ 2 ಲೇಖಕರು ಏನಾದರೂ ಇದ್ದರೆ ಅವ್ರು ಹೆಂಗೆ ಬರಿಬೇಕು ಅಂತಂದರೆ ಮೂರ್ತಿ KS ಅಂತ ಬರೆದು ಮತ್ತು ಅನ್ನೋದನ್ನು ಸೇರಿಸಿ ರೇಖಾ HS ಅಂತ ಬರೆದು ಪುಸ್ತಕದ ಹೆಸರು ಬರೆದು ಪಬ್ಲಿಕೇಶನ್ ಹೆಸರು ಬರೆದು ವರ್ಷನ ಮೆನ್ಷನ್ ಮಾಡಬೇಕಾಗತ್ತೆ. ಒಂದು ವೇಳೆ 3 ಲೇಖಕರು ಏನಾದರೂ ಇದ್ದರೆ ಪ್ರತ್ಯೇಕವಾಗಿ ಕಾಮ ಹಾಕೋದ್ರ ಮೂಲಕ ಮತ್ತು ಕೊನೆ ಲೇಖಕರ ಮುಂಚೆ ಮತ್ತು ಅನ್ನೋದನ್ನು ಸೇರಿಸೋದ್ರ ಮೂಲಕ ನೀವೇನು ಮಾಡಬೇಕು? ಅದನ್ನು ಬರೆಯಬೇಕಾಗತ್ತೆ. ಇಲ್ಲಿ ನೋಡ್ರಿ, ಶರ್ಮಾ ದಿನೇಶ್ ಚಂಪಾ ಅಂತೇಳಿ ಸಾಮಾಜಿಕ ವಿಜ್ಞಾನ ಅಧ್ಯಯನಗಳು ನವ ಕರ್ನಾಟಕ ಪ್ರಕಾಶನ 2020 ಅಂತೇಳಿ ಬರೀಬೇಕು. ಒಂದು ವೇಳೆ ನಾವೇನಾದ್ರೂ ಸಂಪಾದನೆ ಮಾಡಿದಂಥ ಪುಸ್ತಕ ಏನಾದ್ರೂ ಇದ್ರೆ ಅಂತ ಸಂದರ್ಭ ಮೇನ್ ಆಥರ್ ಯಾರ ಆಥರ್ ಹೆಸರು ಬರಿಬೇಕು. ನಂತರ ಪುಸ್ತಕದ ಹೆಸರು ಬರಿಬೇಕು. ಅದಾದ ನಂತರ ಅನುವಾದನೆ ಯಾರು ಮಾಡ್ಯಾರ ಅವ್ರ ಹೆಸರು ಬರಿಬೇಕು. ಅದಾದ್ಮೇಲೆ ಪಬ್ಲಿಷರ್ಸ್ ಹೆಸರು ಬರೀಬೇಕು. ಅದಾದ್ಮೇಲೆ ಯಾವ ವರ್ಷದಲ್ಲಿ ಆ ಪುಸ್ತಕ ಪಬ್ಲಿಷ್ ಆಯಿತು ಅನ್ನೋದನ್ನ ಬರಿಬೇಕಾಗತ್ತೆ. ಇನ್ನು ಇದೇ MLAನಲ್ಲಿ ಜರ್ನಲ್ಸ್ಗಳಲ್ಲಿರುವಂಥ ಲೇಖನಗಳು, ಅದು ಥಿಮ್ಯಾಟಿಕ್ ಲೇಖನ ಆಗಿರ್ಬೋದು ಅಥವಾ ರಿಸರ್ಚ್ ಆರ್ಟಿಕಲ್ ಆಗಿರ್ಬೋದು, ಇಂಥವುಗಳನ್ನು ನಾವು ತೆಗೆದುಕೊಂಡಿದ್ದೆ ಆದರೆ ಆ ಆರ್ಟಿಕಲ್ಗಳನ್ನು ಯಾವ ರೀತಿ ಸೈಟೇಷನ್ ಮಾಡಬೇಕು ಅನ್ನೋದನ್ನು ನೋಡ್ರಿ. ಈಗ ಇದಕ್ಕೂ ಒಂದು ಫಾರ್ಮೆಟ್ ಅದ. ಅದು ಫಾರ್ಮೆಟ್ ಏನಂತಂದರೆ ಫಸ್ಟು ಲೇಖಕರ ಹೆಸರು, ಲೇಖನದ ಶೀರ್ಷಿಕೆ, ಜರ್ನಲ್ ಹೆಸರು, ಅದರ ವಾಲ್ಯೂಮು, ಅದೊಂದು ಇಶ್ಯೂ ಸಂಖ್ಯೆ, ವರ್ಷ ಮತ್ತು ಮಾಡಬೇಕಾಗತ್ತೆ. ಉದಾಹರಣೆಗೆ ನೋಡ್ರಿ, ಕುಮಾರ್ ರಮೇಶ್ ಅಂತ ಬರೆದು ಶಿಕ್ಷಣದ ಗುಣಮಟ್ಟದ ಮೇಲೆ ತಂತ್ರಜ್ಞಾನದ ಪ್ರಭಾವ, ಅದೇನು ಲೇಖನ ಅಂದ್ರೆ ಅದರ ಶೀರ್ಷಿಕೆ. ನೆಕ್ಸ್ಟ್ ಶೈಕ್ಷಣಿಕ ಸಂಶೋಧನಾ ಜರ್ನಲ್ ಹೆಸರು ಏನು ಅಂತಂದ್ರೆ ಶೈಕ್ಷಣಿಕ ಸಂಶೋಧನಾ ಜರ್ನಲ್ ಅಂತೇಳಿ. ಮತ್ತೆ ವಾಲ್ಯೂಮ್ ಸಂಖ್ಯೆ 12, ಇಶ್ಯೂ ಸಂಖ್ಯೆ 2 ಮತ್ತೆ 2021, ಪುಟ ಸಂಖ್ಯೆ 45ರಿಂದ 53. ಇಂಥ ಒಂದು ಈ ಪುಟದಲ್ಲಿರುವಂಥ ಸಂಶೋಧನಾ ಲೇಖನದ ಮಾಹಿತಿಯನ್ನ ನನ್ನ ಸಂಶೋಧನಾ ಲೇಖನದಲ್ಲಿ ನಾನು ಬಳಸ್ಕೊಂಡಿದ್ದೀನಿ ಅಥವಾ ನನ್ನ ಪುಸ್ತಕದಲ್ಲಿ ಅದನ್ನು ಬಳಸ್ಕೊಂಡಿದ್ದೀನಿ ಅನ್ನೋದನ್ನ ಹೇಳಿಕೊಡುತ್ತೆ. ಎರಡನೇ ಉದಾಹರಣೆ ನೋಡ್ರಿ,
ಶ್ರೀಧರ್ ಮಂಜುಳಾ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ, ಸಾಮಾಜಿಕ ವಿಜ್ಞಾನ ಜರ್ನಲ್, ವಾಲ್ಯೂಮ್ ಸಂಖ್ಯೆ 8, ಇಶ್ಯೂ ಸಂಖ್ಯೆ 1, 2020-22, ಪುಟ ಸಂಖ್ಯೆ 12ರಿಂದ 20. ನೆಕ್ಸ್ಟ್ ಗುರುಪ್ರಸಾದ್ ವಿಜೆ ಅನ್ನೋ ಒಬ್ಬ ಲೇಖಕ ಪುಸ್ತಕವನ್ನು ಬರೆದಿದ್ರೆ ಅದು ಒಂದು ಅವರು ಬರೆದಂತಹ ಆರ್ಟಿಕಲ್ ಬಗ್ಗೆ ಮಾಹಿತಿಯನ್ನು ನಾವು ತಗೊಂಡಿದ್ದೆ ಆದರೆ ಆ ಆರ್ಟಿಕಲ್ ಇರುವಂಥ ಮಾಹಿತಿಯನ್ನು ನಮ್ಮದ್ರೊಳಗೆ ಏನಾದರೂ ಹಾಕೊಂಡಿದ್ದೆ ಆದರೆ ಅದನ್ನ ಹೆಂಗೆ ಬರಿಬೇಕು ಅಂತಂದ್ರೆ ಪ್ರಸಾದ್ ವಿಜಯ್ ಅಂತ ಬರೆದು ಭಾರತದ ಕೃಷಿ ನೀತಿಗಳ ವಿಶ್ಲೇಷಣೆ, ಅರ್ಥಶಾಸ್ತ್ರ ಅಧ್ಯಯನಗಳು, ಇದು ಪುಸ್ತಕದ ಹೆಸರು. ಅದರದ್ದು ವಾಲ್ಯೂಮ್ ಸಂಖ್ಯೆ 5, ಇಶ್ಯೂ ಸಂಚಿಕೆ 4, 2020ರಲ್ಲಿ ಈ ಪುಸ್ತಕ ಬಿಡುಗಡೆ ಆಗಿದೆ. ಈ ಪುಸ್ತಕದ ಪುಟ ಸಂಖ್ಯೆ 77ರಿಂದ 89. ಈಗ ಕೆಲವು ಪುಸ್ತಕಗಳು ನಮಗೆ ಸಿಕ್ಕಿದ್ದೆ ಆದರೆ ಕೆಲವು ಪುಸ್ತಕಗಳು ಏನಾಗತ್ತ, ನಾವು ಲೈಬ್ರರಿಯಲ್ಲಿ ಓದುತ್ತಾ ಕೆಲವು ಪುಸ್ತಕಗಳನ್ನು ತಗೋತೀವಿ ಅಥವಾ ಮ್ಯಾಗಝಿನ್ಸ್ಗಳನ್ನು ತರಿಸಿರ್ತೀವಿ. ಕೆಲವು ಪುಸ್ತಕಗಳನ್ನ ಮ್ಯಾಗಝಿನ್ಸ್ಗಳನ್ನ ತರಿಸ್ಲಿಕ್ಕಾಗಲ್ಲ. ಅವನ್ನೇನು ಮಾಡ್ತೀವಿ, ನಾವು ಇಂಟರ್ನೆಟ್ನಲ್ಲಿ ನೋಡ್ತೀವಿ. ಬೇರೆ ಬೇರೆ ವೆಬ್ಸೈಟ್ಗಳು ನಮಗೆ ಪುಸ್ತಕಗಳನ್ನು ಪ್ರೊವೈಡ್ ಮಾಡ್ತಾವೆ, ಜರ್ನಲ್ಸ್ಗಳನ್ನು ಪ್ರೊವೈಡ್ ಮಾಡ್ತಾವೆ. ಅವುಗಳನ್ನು ಓಪನ್ ಮಾಡಿ ಆ ಜರ್ನಲ್ಸ್ಗಳನ್ನು ನಾವು ನೋಡ್ಬೋದು. ಹಾಗಾಗಿ ಅಂಥ ಜರ್ನಲ್ನಲ್ಲಿರುವಂಥ ಆರ್ಟಿಕಲ್ಗಳನ್ನು, ಅಂಶಗಳನ್ನು ನಮ್ಮದೇನಾದರೂ ನನ್ನ ಏನು ಅಂತಂದರೆ ಸಂಶೋಧನಾ ಲೇಖನದಲ್ಲಿ ಅಥವಾ ಪುಸ್ತಕದಲ್ಲಿ ನಾನು ಏನಾದರೂ ಅಳವಡಿಸ್ಕೊಂಡಿದ್ದೆ ಆದರೆ ತೊಗೊಂಡಿದ್ದೆ ಆದರೆ ಅದಕ್ಕೆ ಸೈಟೇಷನ್ ಹೆಂಗೆ ಬರಿಬೇಕು ಅಂತಂದರೆ ಸೇಮ್ ಲೇಖಕರ ಹೆಸರು ಬರಿಬೇಕು, ಇನಿಷಿಯಲ್ಸ್ ಬರಿಬೇಕು, ಮತ್ತು ಆ ಲೇಖಕನ ಹೆಸರು ಬರಿಬೇಕು, ಪೂರ್ಣ ಬರಿಬೇಕು. ಅದಾದ ನಂತರ ಆ ಮ್ಯಾಗಝಿನ್ನ ವಾಲ್ಯೂಮ್ ಸಂಖ್ಯೆ ಬರಿಬೇಕು, ಮತ್ತು ಇಶ್ಯೂ ಸಂಖ್ಯೆ ಬರಿಬೇಕು, ಯಾವ ವರ್ಷ ಅದು ಪಬ್ಲಿಷ್ ಆಯ್ತು ಅಂತ ಬರಿಬೇಕು, ಮತ್ತು ಪುಟ ಸಂಖ್ಯೆ ಬರಿಬೇಕು. ಇವುಗಳನ್ನು ಎಲ್ಲಾದರೂ ನೀವು ಇಂಟರ್ನೆಟ್ನಲ್ಲಿ ತಗೊಂಡಿದ್ದೆ ಆದರೆ DIO ಬರಿಬೇಕಾಗತ್ತೆ. DIO ಒಂದು ಪರ್ಟಿಕ್ಯುಲರ್ಲಿ ಪ್ರತಿಯೊಂದು ಆರ್ಟಿಕಲ್ಗೆ ಒಂದು ಸ್ಪಷ್ಟವಾದಂಥ DIO ಇರ್ತದೆ, ಅದನ್ನು ನಾವು ಮೆನ್ಷನ್ ಮಾಡಬೇಕು. ಒಂದು ವೇಳೆ ನಾವು ಸಂಪಾದನೆ ಮಾಡಿದಂಥ ಪುಸ್ತಕಗಳಿದ್ದು ಅಂಥ ಪುಸ್ತಕದಲ್ಲಿ ಮಾಹಿತಿಯನ್ನು ನಾವು ತಗೊಂಡಿದ್ವಿ, ಅದನ್ನು ನೀವೇನಾದರೂ ಸೈಟೇಷನ್ ಮಾಡ್ಬೇಕಾದ್ರೆ ಹೆಂಗೆ ಮಾಡಬೇಕು, ಅದಕ್ಕೂ ಒಂದು ಫಾರ್ಮೆಟ್ ಅದ. ಏನಂತ ಫಸ್ಟಿಗೆ ಲೇಖಕರ ಹೆಸರು ಬರಿಬೇಕು, ಅಧ್ಯಯನದ ಶೀರ್ಷಿಕೆ ಬರಿಬೇಕು, ಪುಸ್ತಕದ ಶೀರ್ಷಿಕೆ ಬರಿಬೇಕು, ಆಮೇಲೆ ಯಾರು ಪ್ರಧಾನ ಸಂಪಾದಕರು ಇರ್ತಾರಲ್ಲ ಸಂಪಾದಕರ ಹೆಸರು ಬರಿಬೇಕು, ಅದಾದ್ಮೇಲೆ ಪ್ರಕಾಶಕರು ಹೆಸರು ಬರಿಬೇಕು, ವರ್ಷ, ಅನಂತರ ಪುಟದ ವ್ಯಾಪ್ತಿ, ಯಾವ ಪುಟದಿಂದ ಯಾವ ಪುಟಕ್ಕೆ ಅಂತ. ಒಂದು ಉದಾಹರಣೆ ನೋಡೋದಾದ್ರೆ ಹೆಗಡೆ ಶಶಿಧರ್ ಗ್ರಾಮೀಣ ಶಿಕ್ಷಣದ ಸವಾಲುಗಳು ಅಂತ ಬರೆದು, ಇದು ಏನು ಅಂತಂದ್ರೆ ಆರ್ಟಿಕಲ್ ಅಥವಾ ಪುಸ್ತಕದ ಹೆಸರು. ಅದಾದ್ಮೇಲೆ ಭಾರತದ ಶೈಕ್ಷಣಿಕ ನಿರ್ದೇಶನಗಳು, ಸಂಪಾದಕರು ರಾಜು ನಾಯಕ್. ಅದು ಯಾವ್ದು ಪಬ್ಲಿಕೇಶನ್ ಮಾಡಿದ್ದು, ಸಪ್ನಾ ಬುಕ್ ಹೌಸ್. ಯಾವಾಗ ಅಂತಂದ್ರೆ 2020-21. ಪುಟ ಸಂಖ್ಯೆ 201ರಿಂದ 215 ಇರುವಂತ ಟಾಪಿಕ್ ಅನ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಬರಿಬೇಕಂತಂದ್ರೆ ಈ ರೀತಿ ನೀವು ಸೈಟೇಷನ್ ಬರಿಬೇಕಾಗತ್ತೆ. ಈಗ ವೆಬ್ಸೈಟ್ಲಿಂದ ನಾವೇನಾದ್ರೂ ಇನ್ಫಾರ್ಮೇಶನ್ ತಗೊಂಡಿದ್ದೆ ಆದ್ರೆ ಅದಕ್ಕೂ ಕೂಡ ನಾವು ಸೈಟೇಷನ್ ಮಾಡಬೇಕಾಗತ್ತೆ. ಆಗ ಸೈಟೇಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಅದಕ್ಕೊಂದು ಫಾರ್ಮೆಟ್ ಅದ. ಏನು, ಫಸ್ಟಿಗೆ ಲೇಖಕರ ಹೆಸರು ಬರಿಬೇಕು, ಅದಾದ ನಂತರ ವೆಬ್ ಪುಟದ ಶೀರ್ಷಿಕೆ ಬರಿಬೇಕು, ಅದಾದ ನಂತರ ವೆಬ್ಸೈಟ್ ಹೆಸರು ಬರಿಬೇಕು, ಅದಾದ ನಂತರ ಆ ಲೇಖನ ಪ್ರಕಟಣೆ ಆಗಿದ್ದ ದಿನಾಂಕ ಬರಬೇಕು. ಬರೆದು ಪ್ರತಿಯೊಂದು ಆರ್ಟಿಕಲ್ಗೂ URL ಅಂತ ಇರ್ತದೆ, ಇಂಟರ್ನೆಟ್ ಯಾವ URL ಅಂತೇಳಿ ಇರ್ತದೆ. ಆ URL ಕಾಪಿ ಮಾಡಿ ನೀವೇನ್ ಮಾಡಬೇಕು, ಪೇಸ್ಟ್ ಮಾಡಬೇಕಾಗತ್ತೆ. ನಿಮ್ಮ ಲೇಖನ ಕೊನೆಗೆ ಪುಸ್ತಕದ ಕೊನೆಗೆ ನೀವೇನು ಬೈಬ್ಲಿಯೋಗ್ರಫಿ ಏನು ಬರಿತೀರಲ್ಲ ಅವಾಗ ಮೆನ್ಷನ್ ಮಾಡಬೇಕಾಗತ್ತೆ. ಅದನ್ನ ಬರಿಬೇಕಾದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ರಮೇಶ್ ಅಂತ ಬರೆದು ಶಿಲ್ಪಾ ಅಂತ ಬರೆದು ಅವ್ರದ್ದು ಇನಿಷಿಯಲ್. ಅದಾದ್ಮೇಲೆ ನಿಮ್ಮ ಆರ್ಟಿಕಲ್ ಟೈಟಿಲ್, ವೆಬ್ ಪುಟದ ಟೈಟಿಲ್ ಏನಿತ್ತು ಅಂತಂದ್ರೆ ಕನ್ನಡ ಸಾಹಿತ್ಯದ ಪ್ರಗತಿ. ಇದು ಏನು ಅಂತಂದ್ರೆ ವೆಬ್ ಪುಟ ಪೇಜ್ ಇರ್ತದ, ವೆಬ್ ಪುಟ ಇರ್ತದಲ್ಲ, ಅದಕ್ಕೆ ಹೋಮ್ ಪೇಜ್ ಅಂತ ಕರಿತೀವಲ್ಲ ಅದು. ಅದಾದ ನಂತರ ವೆಬ್ಸೈಟ್ ಹೆಸರು ಏನು ಅಂತೇಳಿ ಬರೀಬೇಕು.
ಕನ್ನಡ ಸಾಹಿತ್ಯ ಪೋರ್ಟಲ್ ಅಂತ ಕಾಮ ಹಾಕಿ ಪ್ರಕಟಣೆಯ ದಿನಾಂಕ ಯಾವ ದಿನಾಂಕದ ಪ್ರಕಟಣೆ ಆಯಿತು ವಿತ್ ವರ್ಷನೂ ಬರಿಬೇಕು, ರೈಟ್. ಅದಾದಮೇಲೆ URL ಅಂತ ಬರಬೇಕು. URL ಏನಿರುತ್ತೆ ಫಸ್ಟಿಗೆ www. ಅಂತ ಇರುತ್ತೆ. ಆಮೇಲೆ ಅದೇನು ಪೋರ್ಟಲ್ ಇರ್ತದಲ್ಲ ಪೋರ್ಟಲ್ದು ಬರಿಬೇಕಾಗತ್ತೆ. ಇಲ್ಲಿ ಕನ್ನಡ LIT ಲಿಟ್ರೇಚರ್ ಪೋರ್ಟಲ್ .in /ಸಾಹಿತ್ಯ ಡ್ಯಾಶ್ ಅಂತ ಬರೆದು ಪ್ರೋಗ್ರೆಸ್ ಅಂತ ಬರಬೇಕು. ಇದು ಏನು ಅಂತಂದ್ರೆ URL. ಈ URL ಆಮೇಲೆ ಕೆಲವೊಂದು ನೀವೇನು ಮಾಡ್ತೀರಾ ಕೊನೆಗೆ ಅದನ್ನು ಬರಿತೀರಾ. ಒಂದು ಯಾವುದೋ ಪ್ಯಾರಾಗ್ರಾಫ್ನಲ್ಲಿ ಏನಾದರೂ ಒಂದು ವ್ಯಾಖ್ಯೆ ಅಥವಾ ಡೆಫಿನಿಷನ್ಸ್ ಏನಾದರೂ ಬರೆಯೋದಿದ್ರೆ ನೀವೇನು ಮಾಡ್ತೀರಾ ಅದನ್ನು ಅಲ್ಲಿ ಮೆನ್ಷನ್ ಮಾಡ್ತೀರಾ, ಅಲ್ಲದಲ್ಲೇ ಮೆನ್ಷನ್ ಮಾಡ್ಬೋದು. ಮತ್ತೆ ಕೆಲವು ಕಡೆ ಏನು ಮಾಡ್ತೀವಿ ರೆಫರೆನ್ಸಸ್ಗಳನ್ನು ಯೂಸ್ವಲಿ ರೆಫರೆನ್ಸ್ ಲೀಸ್ಟ್ ಅಂತ ಅಂದ್ಕೊಂಡು ಬೆಬ್ಲಿಯೋಗ್ರಫಿ ಅಂತೇಳಿ ಪುಸ್ತಕದ ಕೊನೆಗೆ ಆರ್ಟಿಕಲ್ ಕೊನೆಗೆ ನಾವು ಮೆನ್ಷನ್ ಮಾಡ್ತೀವಿ. ಈ ರೀತಿ ಮೆನ್ಷನ್ ಮಾಡೋದಕ್ಕೆ ನಾವೇನಂತೀವಿ ಉಲ್ಲೇಖಗಳು ಅಂತೇಳಿ ಕರಿತೀವಿ. ಸ್ನೇಹಿತರೆ, ನಿಮಗೆ ಉಲ್ಲೇಖ ಅಂದ್ರೆ ಏನು, ಉಲ್ಲೇಖನ ವಿಧಾನಗಳಾದವ ಯಾವ ರೀತಿ, ನೀವು ಯಾವ ರೀತಿ ಸೈಟೇಷನ್ಸ್ಗಳನ್ನು ಬರಿಬೇಕು ಅನ್ನೋದನ್ನು ನಿಮಗೆಲ್ಲರಿಗೂ ಗೊತ್ತಾಯಿತು. ನಿಮಗೆ ಈ ಚಾನಲ್ ಏನಾದರೂ ಇಷ್ಟ ಅನಿಸಿದರೆ ದಯವಿಟ್ಟು ಇದನ್ನು ಬೇರೆಯವರಿಗೂ ಫಾರ್ವರ್ಡ್ ಮಾಡಿರಿ. ಆಮೇಲೆ ಇದನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.